ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಆಗಸ್ಟ್ 2025 ಸಬ್ಜೆಕ್ಟ್ ಎಕನಾಮಿಕ್ಸ್ ಅರ್ಥಶಾಸ್ತ್ರ. ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಪ್ರಥಮ ತ್ರೈಮಾಸಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಕೊಡಲಾಗಿದೆ. ಬನ್ನಿ ಹಾಗಾದರೆ ಎಷ್ಟು 40 ಅಂಕಗಳಿಗೆ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು. ಬನ್ನಿ ಹಾಗಾದರೆ ಯಾವ ಪ್ರಶ್ನೆಗಳು ಬರ್ತದೆ, ಇದು ನಿಮ್ಮ ಒಂದು ಮಿಡ್ ಟರ್ಮ್ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ, ನೆನ್ಪಿಟ್ಕೊಳ್ಳಿ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಓಕೆ, 2 ಇದೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್? ಓಕೆ, ನೆಕ್ಸ್ಟ್ ಆಟ್ ದಿ ಮಿಡ್ ಪಾಯಿಂಟ್ ಆಫ್ ದಿ ಡಿಮ್ಯಾಂಡ್ ಕರ್ವ್ ದ ಎಲೆಕ್ಟ್ರಿಸಿಟಿ ಈಸ್. ಓಕೆ, ಬೇಡಿಕೆ ರೇಖೆ ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು ಏನಾಗಿರುತ್ತದೆ? ನೆಕ್ಸ್ಟ್ ಫೈಂಡ್ ದ ಟೋಟಲ್ ಕಾಸ್ಟ್ ವೇರ್ TFC ಈಸ್ 200 ಆ್ಯಂಡ್ TVC ಈಸ್ 250. ಅಂದರೆ TFC ಇವು 200 ಮತ್ತು TVC ಇವು 250 ಆದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ರೋಮನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವುದೆಲ್ಲ ಕೇಳ್ತಾರಪ್ಪ ಅಂದರೆ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಯಾವುದು? ನೆಕ್ಸ್ಟು ವಾಟ್ ಸ್ಟ್ಯಾಟಿಫೈಯಿಂಗ್ ಕೆಪಾಸಿಟಿ ಆಫ್ ದ commodity, and next the demand for a good moves in the dash. ನೋಡಿ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ನೆಕ್ಸ್ಟ್ 6ನೇ ಒಂದು ಕ್ವಶನ್, ಡ್ಯಾಶ್ ಈಸ್ ಡಿಫೆಂಟ್ ಔಟ್ಪುಟ್ ಫಾರ್ ಯೂನಿಟ್ ಆಫ್ ವೇರಿಯೇಬಲ್ ಇನ್ಪುಟ್. ಬದಲಾಗುವ ಆಧಾರದ ಪ್ರತಿ ಒಂದು ಘಟಕದ ಉತ್ಪನ್ನವನ್ನು ಡ್ಯಾಶ್ ಎಂದು ನಾವು ಕರಿತೇವೆ, ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ರೋಮನ್ 3 ಹೊಂದಿಸಿ ಬರೆಯಿರಿ. ಮಾರುಕಟ್ಟೆ ಅರ್ಥವ್ಯವಸ್ಥೆ, ಪೂರಕ ಸರಕುಗಳು, SMC ಇವು 3 ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಇಲ್ಲಿ ಒಬ್ಬ ಅನುಭೋಗಿ ಇರ್ತಾನೆ. 5 ಕಿತ್ತಳೆ ಹಣ್ಣುಗಳು 30 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ 6 ಕಿತ್ತಳೆ ಹಣ್ಣುಗಳು 35 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತದೆ ಎಂದು ಭಾವಿಸಿದರೆ ಶ್ರೀಮಂತ ತುಷ್ಟಿಗುಣ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅವರು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಟ್ಟು ಉತ್ಪನ್ನವನ್ನು ಏನೆಂದು ಅರ್ಥೈಸುವಿರಿ? ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. 3 into 2 ನೋಡಿಲಿ 2 ಅಂಕದ ಪ್ರಶ್ನೆಗಳು. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತಿದೆ. ನೆಕ್ಸ್ಟು ಏಕತಾನಾತ್ಮಕ ಒಲವು ಎಂದರೇನು? ನೆಕ್ಸ್ಟ್ ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು 0.2 ಇದೆ ಎಂದು ಭಾವಿಸೋಣ. ಸರಕಿನ ಬೆಲೆಯಲ್ಲಿ 10% ಏರಿಕೆಯಾದರೆ ಸರಕಿನ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ದೀರ್ಘಾವಧಿ ವೆಚ್ಚಗಳ್ಯಾವು? ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು 4 ಅಂಕಗಳಿಗೆ ಬರುವಂಥ ಪ್ರಶ್ನೆಗಳು ನೋಡಿ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು? ವಿವರಿಸಿರಿ. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿರಿ. ಸಾಮಾನ್ಯ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಒಂದು ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳು ಇದ್ದಾರೆ ಎಂದು ಪರಿಗಣಿಸಿ. ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಕೆಳಗಿನಂತೆ ನೀಡಲಾಗಿದೆ. ಇಲ್ಲಿ ಸರಕಿನ ಒಂದು ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಹಾಕಿ. ಇದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಹೇಳ್ತಾರೆ. ನೆಕ್ಸ್ಟ್ 6 ಅಂಕದ ಪ್ರಶ್ನೆಗಳಿಗೆ ಬರುವಂಥ ಪ್ರಶ್ನೆ ಯಾವುದು ಅಂದರೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ಸ್ಪಷ್ಟಪಡಿಸಿ ಬರ್ತದೆ. ನೆಕ್ಸ್ಟು ಕೆಳಗಿನ ಕೋಷ್ಟಕ ಶ್ರಮದ ಸರಾಸರಿ ಉತ್ಪನ್ನ, ಶ್ರಮದ ಒಟ್ಟು ಉತ್ಪನ್ನ ಮತ್ತು ಶ್ರೀಮಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳಿಗೆ ಇದು ಏನಪ್ಪ ಅಂದರೆ ಕಾರ್ಯನಿಯೋಜನೆ ಪ್ರಶ್ನೆ. ಇದು 5 ಅಂಕಗಳ 5 ಪ್ರಶ್ನೆಗಳನ್ನು ಹೊಂದಿರುತ್ತೆ. ಈ 5 ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು? ಉತ್ತರಗಳನ್ನು ನೀಡಬೇಕಾಗುತ್ತೆ. ನೆಕ್ಸ್ಟು ಫೈಂಡ್ ದ ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಆಫ್ ದಿ ಟೇಬಲ್. ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣದ ಉತ್ಪನ್ನವನ್ನು ಕಂಡುಹಿಡಿಯಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಮಿಡ್ ಟರ್ಮ್ಗೆ ಬಂದೇ ಬರ್ತದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.